HTC ಒನ್ ಆಫ್ ದ ಬೆಸ್ಟ್ ಕಂಪನಿ, ಇನೋವೇಷನ್ ಆಗಿಲ್ಲ ಅಂತ ಈ ಕಂಪನಿ ಡೆಡ್ ಆಗೋಯ್ತು. LG ಇನೋವೇಷನ್ ಜಾಸ್ತಿ ಆಯ್ತು ಅಂತ ಈ ಕಂಪನಿ ಡೆಡ್ ಆಗೋಯ್ತು. LG ಫೋನ್ ತುಂಬಾ ಚೆನ್ನಾಗಿತ್ತು, ಆದ್ರೆ ಪದೇ ಪದೇ ಡಿಸೈನ್ ಚೇಂಜ್ ಮಾಡ್ತಾ ಇದ್ರು ಅಂತ ಕಾರಣದಿಂದ ಕಂಪನಿ ಡೆಡ್ ಆಗೋಯ್ತು. ಮೈಕ್ರೋಸಾಫ್ಟ್ ಆಂಡ್ರಾಯ್ಡ್ ಮತ್ತೆ iOS ವರ್ಲ್ಡ್ ಅಲ್ಲಿ ಇವರು ವಿಂಡೋಸ್ ಫೋನ್ ನ ತಗೊಬಂದ್ರು, ಆದ್ರೆ ಯೂಸರ್ಸ್ ಕಮ್ಮಿ ಇದ್ರು ಅಂತ Alt F4 ಆಗೋದ್ರು. ನೋಕಿಯಾ ಇವ್ರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಎಲ್ಲರಿಗಿಂತ ಫಸ್ಟ್ ಇವರೇ ಬಂದಿದ್ರು, ಆಮೇಲೆ ಹೊಂಟೋಗ್ಬಿಟ್ರು. ಆಮೇಲೆ ಲೂಮಿಯಾ ಜೊತೆ ಬಂದ್ರು, ಆಗ್ಲೂ ಹೊಂಟೋದ್ರು. ಆಮೇಲೆ ಆಂಡ್ರಾಯ್ಡ್ ಜೊತೆ ಬಂದ್ರು, ಈಗ ಎಲ್ಲಿದ್ದಾರೆ ಗೊತ್ತೇ ಇಲ್ಲ. ಲೀ ಈಕೋ ಕೆಳಗ್ ಬಿದ್ರು ಮೀಸೆ ಮಣ್ಣಾಗಬಾರ್ದು ಅಂತಾರಲ್ಲ, ಹಾಗಾದ್ರೆ ಈ ಕಂಪ್ನಿಯವ್ರಿಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಯಾಕಂದ್ರೆ ಈ ಕಂಪ್ನಿ ಡೆಡ್ ಆಗೋರ್ಗು ದುಡ್ಡು ಖರ್ಚು ಮಾಡ್ತಾನೆ ಇದ್ರು, ಕಮ್ಮಿ ದುಡ್ಡಿಗೆ ಒಳ್ಳೆ ಫೀಚರ್ಸ್ ಕೊಡ್ತಾ ಇದ್ರು ಅಂತ ಈ ಕಂಪ್ನಿ ಡೆಡ್ ಆಗೋಯ್ತು. ಬ್ಲಾಕ್ ಬೆರಿ ಇವ್ರು ಹೇಳ್ತಾ ಇದ್ರು ನಮ್ಮ ಫೋನ್ ಇಂದ ಕೀಬೋರ್ಡ್ ನ ರಿಮೂವ್ ಮಾಡೋದೇ ಇಲ್ಲ ಅಂತ, ಆದ್ರೆ ಯಾವಾಗ ಮಾರ್ಕೆಟ್ ಇಂದ ಇವ್ರ ಕಂಪ್ನಿನೇ ರಿಮೂವ್ ಮಾಡ್ತಾರೆ ಅಂತ ಗೊತ್ತಾದಾಗ ಇವ್ರು ಫೈನಲಿ ಕೀಬೋರ್ಡ್ ನ ರಿಮೂವ್ ಮಾಡಿದ್ರು. ಆದ್ರೆ ಅಷ್ಟರಲ್ಲಿ ಮಾರ್ಕೆಟ್ ಲಿಸ್ಟ್ ಇಂದ ಇವ್ರ ಕಂಪ್ನಿ ನೇಮೇ ಡಿಲೀಟ್ ಮಾಡ್ಬಿಟ್ಟಿದ್ರು. ಇನ್ನು ಯಾವೆಲ್ಲ ಕಂಪ್ನಿ ನೇಮ್ ನ ಬಿಟ್ಟಿದ್ದೀನಿ ಅಂತ ಕೆಳಗಡೆ ಕಮೆಂಟ್ ಮಾಡಿ.